ವಕೀಲ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಭೋವಿ ನಿಗಮದ ಹಗರಣಕ್ಕೂ ಆತ್ಮಹತ್ಯೆಗೂ ಸಂಬಂಧ ಇದೆಯಾ, ಎಲ್ಲಾದರೂ ಲಿಂಕ್ ತಗಲಾಕೊಳ್ತಾ ಇದೆಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ವೈರಲ್ ಆದ ಆಡಿಯೋದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ನಿಗಮದ ಮಾಜಿ MD ಮಾತನಾಡಿದ್ದಾರೆ ಎಂಬ ಆಡಿಯೋ ವೈರಲ್ ಆಗ್ತಾ ಇದೆ. ಪೊಲೀಸರ ಟಾರ್ಚರ್ಗೆ ನಾನು ಕೊಟ್ಟ ದಾಖಲೆ ಅಂತ ಹೇಳಿದ್ದಾರಾ? ನಾನು ಕೊಟ್ಟ ದಾಖಲೆಯಿಂದ ಮಣಿಬಣ್ಣನ್ ಸೇರಿದಂತೆ ಎಲ್ಲರೂ ಶಾಕ್ ಆಗಿದ್ರು. ನನ್ನ ಮೇಲಿನ ಕೋಪಕ್ಕೆ ಜೀವಾಗೆ ಟಾರ್ಚರ್ ನೀಡಿದ್ರು. ಇದೇ ಕಾರಣಕ್ಕೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಭೋವಿ ನಿಗಮದ ಮಾಜಿ MD ನಾಗರಾಜಪ್ಪ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಇವರಿಗೆ ಕಳಿಸಿದ್ದಾರೆ ಎನ್ನಲಾದ ಆಡಿಯೋ. ಆ ಆಡಿಯೋನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮೇಲೂ ಕೂಡ ಆರೋಪಗಳ ಸುರಿಮಳೆ ಮಾಡಲಾಗಿದೆ. ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು ಕೋಟಾ ಶ್ರೀನಿವಾಸ್ ಪೂಜಾರಿ. ಸೊ ಹೀಗಾಗಿ ಈ ಆಡಿಯೋ ಜೀವ ಆತ್ಮಹತ್ಯೆ ಕೇಸಲ್ಲಿ ಈಗಾಗಲೇ DYSP ಒಬ್ಬರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಈಗ ಈ ಆಡಿಯೋ ಮತ್ತೊಂದು ಸಂಚಲನವಂತೂ ಸೃಷ್ಟಿ ಮಾಡಿದೆ. ಈಗಲೇ ಫೋನ್ ಮಾಡಿ ತಿಳ್ಕೊಳ್ಳಿ, 21-22ಕ್ಕೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ. ಅಷ್ಟರಲ್ಲಿ ಈಯಪ್ಪನಿಗೆ 10 ಕೋಟಿ ಈಯಪ್ಪನಿಗೆ ಕೊಟ್ಬಿಟ್ರೆ ಇನ್ನು 10 ಕೋಟಿ ಯಾರು ಕೊಡೋದು? ಕೇಳ್ರಣ, ಕೇಳಿ. ಅಕೌಂಟ್ಸ್ ಆಫೀಸರು ಜೂನ್ 6 ಇದ್ದ. ಕೇಳಿ. ಎಲ್ಲ ನಾನೊಬ್ಬ ಸಿಗಾಕೊಂಡ್ಬಿಟ್ಟಿದ್ದೀನಿ. ಎಲ್ಲ ನಮ್ಮ ಮೇಲೆ ಹೇಳೋದು ತಪ್ಪಿಸ್ಕೊಳ್ಳೋದು. ಕಾನೂನು ಡಾಕ್ಯುಮೆಂಟ್ಸ್ ಕೇಳುತ್ತೆ. ನನಗೂ ಕೋಟಾ ಶ್ರೀನಿವಾಸರಾವ್ ಪೂಜಾರಿಗೂ ಹಾಕ್ತಾ ಇರಲಿಲ್ಲ. ಫೈಲ್ ತಗೊಂಡೋಗಿದ್ದು ಈಗಲೇ ಕಾಲ್ ಮಾಡಿ ಸುಬ್ಬಪ್ಪನಿಗೆ. ಯಾಕೆ ತಗೊಂಡೋದು? ಉದಯ್ ಕುಮಾರ್ ಶೆಟ್ಟಿ, ನನ್ನ ಮಗನೇ ಈ ಫೈಲ್ ನನಗೆ ಸಿಕ್ಕೈತೆ, ನೀನು ಹೆಂಗೋ ಕೊಟ್ಟೆ ಅಂತ ಈಗ ಕಾಲ್ ಮಾಡಿ ಕೇಳಿ. ಎಲ್ಲೇ ತಿಟ್ಟಿದ್ದೀರಾ ಅಂತ ಕೇಳಿ ಅವನ್ನ. ಉದಯ್ ಕುಮಾರ್ ಶೆಟ್ಟಿ, ಸುಬ್ಬಪ್ಪ. ಸುಮ್ನೆ ಕೊಡಲ್ಲ ಸುಬ್ಬಪ್ಪನ ಮೇಲೆ ಕಂಪ್ಲೇಂಟು. ಹರಿಪ್ರಸಾದ್ಗೂ ಗೊತ್ತು ಆ ಫೈಲು. ಸುಬ್ಬಪ್ಪ ತಗೊಂಡೋಗಿ ಯಾರು ಕೊಟ್ಟ ಅಂತಾನೂ ಗೊತ್ತು. 10 ಕೋಟಿದು ಚೆಕ್ ಬರೆದ್ರು ಸುಬ್ಬಪ್ಪ. ಮೇಡಮ್ ಬ್ಯಾಂಕ್ ಅಲ್ಲಿ ನನ್ನ ಸೈನ್, ಜಾಯಿಂಟ್ ಸೈನೇ ಇಲ್ಲ. ಜಾಯಿಂಟ್ ಸಿಗ್ನೇಚರ್ ಎಲ್ಲ ಒಬ್ಬ GMದು. ಎನ್ಕ್ವೈರಿ ಮಾಡಿ ಇದನ್ನ. ಕೋಟಾ ಶ್ರೀನಿವಾಸರಾವ್ ಪೂಜಾರಿನ ಬಿಡಬೇಡಿ. ಅವನೇನೋ ದೊಡ್ಡದಾಗ ಅಲ್ಲಿ ಇಲ್ಲಿ ಏನ್ ನಾನು ಪ್ರತಿಮೆ ಅಂತಿದ್ದೆ. ಮತ್ತೆ ಈ ಸಿಗ್ನೇಚರ್ ಏನು? ಜರ ಹಾಕ್ಸಿದ್ರು ಫೊರೆನ್ಸಿಕ್ ಕಳಿಸ್ಬೋದು. ಯಾರಪ್ಪನ ಮನೆ ದುಡ್ಡಲ್ಲ 10 ಕೋಟಿ. ಇದೇ ತರ ಅವನು ಎಲ್ಲ ನಿಗಮಗಳಲ್ಲಿ ಎಷ್ಟು ಮಾಡಿದ್ದಾರೆ ಯಾಕೆ ಹಾಕೊಳ್ಳಿ. ಇದರಲ್ಲಿ 50% ತಗೊಂಡವ್ರೆ ಅಂದ್ರೆ ಅಂಬೇಡ್ಕರ್ ಅಲ್ಲಿ 50%. BCM ಇತ್ತು ಅಯ್ಯಪ್ಪನ ಹ್ಯಾಂಡೋವರಲ್ಲಿ, ಅದರಲ್ಲಿ ಎಷ್ಟು ಕೇಳಿ. ನಾವಂತೂ ಕೇಳೋ ಶಕ್ತಿ ಇಲ್ಲ. ನಾವು ಸಾಮಾನ್ಯರು. ನೀವು ಹೋರಾಟಗಾರರು, ಜೊತೆಗೆ ಮಾಜಿ ಮಿನಿಸ್ಟ್ರು, ಮಾಜಿ MLA, ಒಂದು ಪವರ್ಫುಲ್ ಪೋಸ್ಟ್ ಅಲ್ಲಿ ಇದ್ದವರು. ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ನಾನು ಅವಾಗ್ಲೇ ಕೊಟ್ಬಿಡ್ಬೇಕಾಗಿತ್ತು, ಇವತ್ತು ಸಾವಾಗ್ತಿರ್ಲಿಲ್ಲ. ಆ ನಾಗರಾಜೇ ಈ ಸಾವಕ್ಕೆ ಕಾರಣ. ಪಬ್ಲಿಸಿಟಿ ಮಾಡಬೇಡ ಅಂತಾನೆ ಕೂತ್ಕೊಂಡ. ಕೇಳಿ. ನೀವು ಅವತ್ತೇ ಕೇಳಿದೆ, ಗೂಳಿಹಟ್ಟಿ ಶೇಖರ್ ಸಾಹೇಬ್ರು ಕೇಳ್ತಾ ಇದ್ದಾರೆ, ನಾನು ಕೊಟ್ಬಿಡ್ತೀನಿ, ಅವ್ರು ಹೋರಾಟ ಮಾಡ್ತಾರೆ ಅಂದ್ರೆ. ದೊಡ್ಡವ್ರನ್ನ ಎದುರಾಕೋಬೇಡ, ಕೇಸ್ ದೊಡ್ಡದಾಗೋತದೆ, ನಿಮ್ಮನ್ನು ಬಿಡಲ್ಲ ಅಂತ ನನ್ನ ಎದುರಿಸಿಟ್ಬಿಟ್ಟ. ಏನ್ ಮಾಡ್ಲಿ? ಆದ್ರೂ ಕೊಟ್ಟಿದ್ದೀನಿ ನಾನು. CID ADGPಗೆ ಮೊನ್ನೆ ಕೊಟ್ಟು ಬಂದಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್. ಇವ್ರದ್ದು ಸೇರ್ಸ್ ಕೊಟ್ಟು ಬಂದಿದ್ದೀನಿ. ಮಣಿವಣ್ಣನ್ಗೂ ಕೊಟ್ಟು ಬಂದಿದ್ದೀನಿ. ಎಲ್ಲ ಶಾಕ್ ಕೊಡ್ದವ್ರೆ. ಶಾಕ್ ಸುಟ್ಟು ಕಾಗೆ. ಅದಕ್ಕೆ ಈ ಹುಡುಗಿ ಸತ್ತೋಗಿದ್ದು. ನಾನು ಕೊಟ್ಟು ಒಂದು 3-4 ದಿನಕ್ಕೆ ಟಾರ್ಚರ್ ಸ್ಟಾರ್ಟ್ ಮಾಡವ್ರೆ. ಅದು ಕಳಿಸ್ತೀನಿ ಅಕ್ಲಾನ್ಮೆಂಟ್. 3-4 ದಿನಕ್ಕೆ ಹುಡುಗಿಗೆ ಟಾರ್ಚರ್ ಕೊಟ್ಟವ್ರೆ. ನನ್ನ ಮೇಲಿನ ಸಿಟ್ಟು, ಆ ಹುಡುಗಿಗೆ ಟಾರ್ಚರ್. ಅವ್ರನ್ನ ಕಳಿಸ್ತೀನಿ, ಅಕ್ಲಾನ್ಮೆಂಟ್ ಸೀಲ್ ಇದೆ. ಇವರೆಲ್ಲರೂ ಪಾಪಿಗಳೇ.
190 ಕೋಟಿ 190 ಅದ್ರಲ್ಲಿ ಹಾಕಿದೆ ನೋಡಿ 197.70 ಲಕ್ಷ ಕೋಟಿ ಅಂದರೆ 191 ಕೋಟಿ. ನೋಡ್ರಣ್ಣ, ನೀವೇ ಪ್ರಾರಂಭ ಮಾಡಿದ್ರಿ, ನೀವೇ ಎಂಡ್ ಮಾಡಿ, ಎಲ್ಲ ಒಳಗೆ ಕೂತ್ಕೊಳ್ಳಿ, ಎಲ್ಲ ಒಳಗೆ ಕೂತ್ಕೊಳ್ಳಿ, ಬಿಡಬೇಡಿ ಯಾರನ್ನು. ಬಿಡಬೇಡಿ, ನೀವೊಬ್ಬರೇ ಇದಕ್ಕೆ ತಾಕತ್ತಾದ ಮನುಷ್ಯ. ಇನ್ನೆಲ್ಲರೂ ಖೋಜಾಗಳೇ. ಅವನು ಏಡಿ ನಾಗರಾಜ್ ಅಷ್ಟು ಖೋಜ ಇನ್ಯಾರು ಇಲ್ಲ ಬಿಡಿ. ಅವನು ಸಸ್ಪೆಂಡ್ ಆದ, ಅವನು ದುಡ್ಡು ತಿಂದಿದ್ದಾನೆ, ಸಿಕ್ಕಾಬಟ್ಟೆ ತಿಂದಿದ್ದಾನೆ. ಶಾಂಪಲ್ ಆಡಿಯೋ ಅಷ್ಟೇ ಅದು, ಸುಮಾರು 5-6 ಕೋಟಿ ಹೊಡೆದ್ಬಿಟ್ಟ. ಓಲಾ ಒಬ್ಬರ ಹತ್ರ ಹೊಡೆದ, ಗಂಗಾ ಕಲ್ಯಾಣವ್ರ ಹತ್ರ ಹೊಡೆದ, ಎಲ್ಲ ಹೊಡೆದ ಅಯ್ಯಪ್ಪ. ಇದೇ ನೋಟ್ ಶೀಟ್ರಲ್ಲಿ ಇಟ್ಕೊಂಡು ಎಲ್ಲ ಹತ್ರ ತಿಂದವನ ಅಯ್ಯಪ್ಪ, ಗಲ್ಗಲಿ ಹೆಸರು ತಿಂದವನು. ಹೋಗ್ಲಿ ಬಿಡಿ, ಅವ್ರವ್ರ ಕರ್ಮ. ಇವತ್ತು ನೋಡಿ ಸಸ್ಪೆಂಡ್ ಆಗಿ ಮನೇಲಿ ಕೂತವನು. ಸರಿ ಬಿಡೋಣ, ಏನ ಇದ್ರೆ ಒಂದು ಕಾಲ್ ಮಾಡೋಣ. ಈಗಲೇ ಫೋನ್ ಮಾಡಿ ತಿಳ್ಕೊಳ್ಳಿ, 21-22ಕ್ಕೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ವಕೀಲೆ ಜೀವ ಸೂಸೈಡ್ ಆದ ನಂತರದಲ್ಲಿ ಬಿಡುಗಡೆಯಾಗಿರುವಂಥ ಆಡಿಯೋ ಇದು. ಮೊದಲ ಆಡಿಯೋ ಏನೂ ಅಲ್ಲ, ಯಾಕಂತ ಹೇಳಿದ್ರೆ ಸೂಸೈಡ್ ವಿಚಾರವನ್ನು ಕೂಡ ಆಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಈ ಸಾರಾಂಶ ನೋಡ್ತಾ ಇದ್ದರೆ ಅನೇಕ ರೀತಿಯ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಬೇರೆ ಬೇರೆ ಕಾಣದ ಕೈಗಳು ಕೂಡ ಇದೆ ಅಂತ ಅನಿಸೋದಿಲ್ವಾ ಅಂತ. ಸಂತೋಷ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಇಡೀ ಆ ಸಂಭಾಷಣೆಯನ್ನು ಕೇಳ್ತಾ ಇದೆ ಅಂತ ಹೇಳಿದ್ರೆ ಅನೇಕ ವ್ಯಕ್ತಿಗಳ ಹೆಸರುಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಜೊತೆಗೆ ಬೇರೆ ಬೇರೆ ದಿಕ್ಕಿನಲ್ಲೂ ಆಯಾಮವನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನೆಷ್ಟು ಜನ ಬಂಡವಾಳ ಬಯಲಾಗುತ್ತೋ ನೋಡಬೇಕಾಗಿದೆ.